time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕ್ರಿಕೆಟಿಗರ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಕ್ಲಬ್ನ ಕಾರ್ಯ ಶ್ಲಾಘನೀಯ. ಪವನ್ ಸುಕಾಣಿ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರನ ಅಮಾನತು ಬೆನ್ನಲ್ಲೇ ಮತ್ತೋರ್ವ ನೌಕರರ ಫೋಟೋ ವೈರಲ್. ಗಬ್ಬೂರು ಹಳೆ ಬಸ್ ನಿಲ್ದಾಣದಿಂದ ಗೂಗಲ್ ವರೆಗೆ ರಸ್ತೆ ನಿರ್ಮಾಣ ಮಾಡಲು ಒತ್ತಾಯ. ಮತ್ತು ಕೋದಂಡರಾಮ ದೇವಸ್ಥಾನದ ಸಮುದಾಯ ಭವನದ ಕಾಮಗಾರಿಗೆ ಶಾಸಕರಿಂದ ಭೂಮಿ ಪೂಜೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುತ್ತಿರುವ ಸಿಟಿ 11 ಕ್ರಿಕೆಟ್ ಕ್ಲಬ್ನ ಕಾರ್ಯ ಶ್ಲಾಘನೀಯವಾದದ್ದು. ಕ್ರಿಕೆಟ್ ಜಗತ್ತಿಗೆ ಇಂದಿನ ಆಟಗಾರರು ಬೆಳೆಸುತ್ತಿರುವ ಪಯಣ ಉತ್ತಮವಾಗಿದೆ ಎಂದು ತಾರನಾಥ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಪವನ್ ಸುಕಾಣಿ ಹೇಳಿದರು. ಅವರಿಂದು ಎಲ್ವಿಡಿ ಕಾಲೇಜು ಆವರಣದಲ್ಲಿ ಸಿಟಿ 11 ಕ್ಲಬ್ ವತಿಯಿಂದ ಹಮ್ಮಿಕೊಂಡಿದ್ದ ಟ್ಯಾಲೆಂಟ್ ಹಂಟ್ ಅಂಡರ್ 14 ಕ್ರಿಕೆಟ್ ಆಟಗಾರರ ಆಯ್ಕೆ ಪ್ರಕ್ರಿಯೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರತಿಯೊಬ್ಬರಲ್ಲಿಯೂ ಪ್ರತಿಭೆ ಇರುತ್ತದೆ. ದೊಡ್ಡ ಕ್ರಿಕೆಟಿಗರ ತರಹ ನೀವು ಸಾಧನೆ ಮಾಡಿ ಕ್ರೀಡೆಯ ಜೊತೆಗೆ ಶಿಕ್ಷಣದಲ್ಲಿಯೂ ಉತ್ತಮ ಸಾಧನೆ ಮಾಡಬೇಕು. ಕ್ರೀಡೆ ಎಂದು ಶಿಕ್ಷಣದ ಕಡೆ ನಿರ್ಲಕ್ಷ್ಯ ವಹಿಸಬಾರದು ಎಂದು ಕರೆ ನೀಡಿದರು. ಇದೇ ವೇಳೆ ನಿವೃತ್ತ ಪ್ರಾಧ್ಯಾಪಕ ರಾಜಶೇಖರ್ ಕರೇಕಲ್ ಮಾತನಾಡಿ, ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಸುಖ ಸಿಗುತ್ತದೆ. ಕಠಿಣ ಪರಿಶ್ರಮ ಅತ್ಯಂತ ಮುಖ್ಯವಾಗಿರುತ್ತದೆ ಎಂದು ಆಟಗಾರರಿಗೆ ಕಿವಿ ಮಾತು ಹೇಳಿದರು. ಕ್ಲಬ್ನ ಅಧ್ಯಕ್ಷ ಕೆ ಶರಣರೆಡ್ಡಿ ಮಾತನಾಡಿ, ಸಿಟಿ 11 ಕ್ಲಬ್ನಿಂದ ಅಂಡರ್ 14 ಆಟಗಾರರ ಆಯ್ಕೆ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ದೊರೆತಿದ್ದು, ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡೆದು ಉತ್ತಮ ಆಟಗಾರರಾಗಿ ಹೊರಹೊಮ್ಮಬೇಕು ಎಂದು ಹೇಳಿದರು. This is not high. How's the Josh? That's it. Thank you so much. Dignitaries on the dais, parents who have come to support their kids, and dear kids. It's a wonderful journey which you have begun, and thanks to City 11 Cricket Club, who's identifying the talent hidden in the young age of a kid. So from the journey which begins at this level takes you to the very best level. So there might be a Shubman Gill, a Virat Kohli, a Rohit Sharma, who knows which name to follow, but we will not make that names, we will make our own names. So give your best, make it a habit with the education. Don't let education overrule your game. Simultaneously you focus on your studies, parallelly play cricket, let both go hand in hand. That will give a very good result. So wishing you all all the best in the coming days. I wish you all reach to a new height. All the very best. Thank you so much. ಈ ಸಂದರ್ಭದಲ್ಲಿ ಪ್ರಮುಖರಾದ ರಾಜೇಶ್ ಪಲ್ಲಕ್ಕಿ, ವೆಂಕಟರೆಡ್ಡಿ, ಸಂಜೀವ್ ನಾಯಕ್, ರವಿ, ಭರತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಯ್ಕೆ ಪ್ರಕ್ರಿಯೆಯಲ್ಲಿ 110ಕ್ಕೂ ಹೆಚ್ಚಿನ ಆಟಗಾರರು ಭಾಗವಹಿಸಿದ್ದರು. ಆರ್ಎಸ್ಎಸ್ ಆಯೋಜಿಸಿದ್ದ ಪಥಸಂಚಲನದಲ್ಲಿ ಸರ್ಕಾರಿ ನೌಕರ, ಲಿಂಗಸೂಗೂರು ಶಾಸಕ ಮಾನಪ್ಪ ವಜ್ಜಲ್, ಆಪ್ತ ಸಹಾಯಕ ಹಾಗೂ ಪಿಡಿಒ ಪ್ರವೀಣ್ ಕುಮಾರ್ ಹಾಗೂ ಅರಕೇರ ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವಾದಿರಾಜ್ ಶ್ರೀನಿವಾಸ್ ದೇಶಪಾಂಡೆ ಎಂಬುವರು ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಪಿಡಿಒ ಅವರನ್ನ ಅಮಾನತು ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಮತ್ತೋರ್ವ ಸರ್ಕಾರಿ ನೌಕರ ಗಣವೇಷ ಧರಿಸಿದ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಈ ಘಟನೆಯ ಬೆನ್ನಲ್ಲೇ ಇದೀಗ ಮತ್ತೋರ್ವ ಸರ್ಕಾರಿ ನೌಕರರ ಪಥಸಂಚಲನದಲ್ಲಿ ಭಾಗವಹಿಸಿರುವ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು, ಸಾಕಷ್ಟು ಸರ್ಕಾರಿ ನೌಕರರು ಆರ್ಎಸ್ಎಸ್ ನಲ್ಲಿ ಭಾಗಿಯಾಗಿದ್ದಾರೆ ಎಂಬ ವಿಷಯ ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರಿ ಸೇವೆಯಲ್ಲಿರುವ ಅಧಿಕಾರಿಗಳು ಹಾಗೂ ನೌಕರರು ಯಾವುದೇ ರಾಜಕೀಯ ಅಥವಾ ಸಾಂಸ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬಾರದು ಎಂಬ ಸರ್ಕಾರಿ ನಿಯಮ ಇದ್ದರೂ ಸರ್ಕಾರಿ ನೌಕರರು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಗಣವೇಷಧಾರಿಗಳಾಗಿ ಭಾಗಿಯಾಗಿದ್ದಾರೆ. ಜೆಸ್ಕಾಂನ ಶಕ್ತಿನಗರ ಉಪವಿಭಾಗದ ಮೀಟರ್ ರೀಡರ್ ಆಗಿ ಕೆಲಸ ಮಾಡುತ್ತಿರುವ ವೀರನಗೌಡ ಎನ್ನುವ ಸರ್ಕಾರಿ ನೌಕರನ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಮೀಟರ್ ರೀಡರ್ ವೀರನಗೌಡ ಗಣವೇಷ ಧರಿಸಿದ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಜೊತೆಗೆ ಸಂಘವನ್ನ ನಿಷೇಧಿಸುತ್ತೇವೆ ಅಂದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಸಂಘ ಮಾತ್ರ ತನ್ನದೇ ಕೆಲಸವನ್ನ ಮಾಡುತ್ತಾ ಯಶಸ್ವಿಯಾಗಿ ತನ್ನ 100 ವರ್ಷವನ್ನ ಪೂರೈಸಿದೆ ಎಂದು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹಾಕಿಕೊಂಡಿರುವುದು ಸಾಕಷ್ಟು ಚರ್ಚೆಗೆ ಒಳಗಾಗಿದೆ. ಸರ್ಕಾರಿ ನೌಕರರು ಸೇವಾ ನಿಯಮಗಳ ಪ್ರಕಾರ ರಾಜಕೀಯ ಅಥವಾ ಧಾರ್ಮಿಕ ಸಂಘಟನೆಗಳಲ್ಲಿ ಸಕ್ರಿಯ ಭಾಗವಹಿಸ
ಭಾಗವಹಿಸಬಾರದು ಎಂಬ ನಿಯಮವನ್ನ ಸರ್ಕಾರಿ ನೌಕರರು ಉಲ್ಲಂಘಿಸಿದ್ದಾರೆ. ಸರ್ಕಾರಿ ನೌಕರರು ಸರ್ಕಾರದ ಸೇವೆಯಲ್ಲಿ ಇದ್ದು ಜನರ ಹಣದಿಂದ ವೇತನ ಪಡೆಯುತ್ತಿದ್ದಾರೆ. ಇಂಥವರು ಯಾವುದೇ ಸಾಂಪ್ರದಾಯಿಕ ಅಥವಾ ಸಂಘಟನಾ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಅಸಭ್ಯ ಮತ್ತು ಸೇವಾ ನಿಯಮ ಉಲ್ಲಂಘನೆಯಾಗಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆಯುಕ್ತೆ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಇವರು ಪಿಡಿಒ ಅವರನ್ನು ಅಮಾನತುಗೊಳಿಸಿ ಆದೇಶಿಸಿದ್ದಾರೆ. ಇದೀಗ ಜಸ್ಕಾಂನ ನೌಕರರು ಭಾಗಿಯಾಗಿರುವ ಫೋಟೋ ವೈರಲ್ ಆಗಿದ್ದು, ಜಸ್ಕಾಂ ವಿಭಾಗದ ಅಧಿಕಾರಿಗಳು ಯಾವ ರೀತಿಯ ಕ್ರಮಕ್ಕೆ ಮುಂದಾಗುವರು ಎಂಬುದನ್ನು ಕಾದು ನೋಡಬೇಕಾಗಿದೆ. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time. It's time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, 20 ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ದೇವದುರ್ಗ ತಾಲೂಕಿನ ಗಬ್ಬೂರು ಗ್ರಾಮದ ಹಳೆಯ ಬಸ್ ನಿಲ್ದಾಣದಿಂದ ಖಾನಾಪುರ ಮಾರ್ಗವಾಗಿ ಗೂಗಲ್ ಸೇತುವೆವರೆಗೂ ರಸ್ತೆ ನಿರ್ಮಾಣ ಮಾಡಬೇಕು ಅಂತ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಕರ್ನಾಟಕ ರಾಜ್ಯ ರೈತ ಮತ್ತು ಕೃಷಿ ಸಂರಕ್ಷಣಾ ಸಮಿತಿಯಿಂದ ಮನವಿ ಸಲ್ಲಿಸಲಾಯಿತು. ಗಬ್ಬೂರು ಹೋಬಳಿ ಕೇಂದ್ರವಾಗಿದ್ದು 10 ಗ್ರಾಮಗಳನ್ನ ಹೊಂದಿಕೊಂಡಿದೆ. ಗಬ್ಬೂರು ಐತಿಹಾಸಿಕ ಗ್ರಾಮವಾಗಿದ್ದು ಅನೇಕ ಪ್ರವಾಸಿಗಳು ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ. ಗಬ್ಬೂರು ಗ್ರಾಮಕ್ಕೆ ಬಂದು ರಾಯಚೂರಿಗೆ ತೆರಳುವ ರೈತರು, ಜನಸಾಮಾನ್ಯರು ತೊಂದರೆ ಅನುಭವಿಸುತ್ತಿದ್ದಾರೆ. 20 ಕಿಲೋಮೀಟರ್ ಗೂಗಲ್ನಿಂದ ಗಬ್ಬೂರಿಗೆ ರಸ್ತೆ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಮತ್ತು ಕೃಷಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷ ಮುಸ್ತಾನ್ ನಾಯಕ್, ಗೌರವಾಧ್ಯಕ್ಷ ಆಲಂ ಗಬ್ಬೂರ್, ಕಾರ್ಯದರ್ಶಿ ಸಂಗಮೇಶ್ ನಾಯಕ್, ದಲಿತ ಮುಖಂಡ ಶಾಮೀಲ್ ಬೊಮ್ಮನಾಳ್, ಮೊಹಮ್ಮದ್ ಮೂಸಾ, ಶಿವರಾಜ್ ಜಗಲಿ, ವಿರೂಪಾಕ್ಷಿ ನಾಯಕ್, ತಿಮ್ಮಪ್ಪ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೋದಂಡರಾಮ ದೇವಸ್ಥಾನದ ಸಮುದಾಯ ಭವನದ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭೂಮಿ ಪೂಜೆಯನ್ನ ನೆರವೇರಿಸಿದರು. ನಗರದ ಶ್ರೀರಾಮ್ ನಗರ ಕಾಲೋನಿಯಲ್ಲಿನ ಕೋದಂಡರಾಮ ದೇವಸ್ಥಾನದಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಶ್ರೀರಾಮನಗರ ಕಾಲೋನಿಯ ಕೋದಂಡರಾಮ ದೇವಾಲಯದ ಸಮುದಾಯ ಭವನ ಅನುದಾನದ ಕೊರತೆಯ ನಡುವೆಯೂ ಈ ಹಿಂದೆಯೇ ರೂಪಿಸಿದ್ದ ಸಮುದಾಯ ಭವನದ ಯೋಜನೆಯನ್ನ ಪೂರ್ಣಗೊಳಿಸುತ್ತಿದ್ದೇನೆ. ಕಳೆದ ನನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿಯೇ ಸಮುದಾಯ ಭವನದ ಕಾಮಗಾರಿಗೆ ಅನುದಾನ ನೀಡಲಾಗಿತ್ತು. ಬಳಿಕ ಅನುದಾನ ನೀಡದೇ ಇರುವುದರಿಂದ ಸ್ಥಗಿತಗೊಂಡಿತ್ತು. ಇದೀಗ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಅನುದಾನ ನೀಡುವಂತೆ ಒತ್ತಾಯಿಸಲಾಗಿತ್ತು. ಇದೀಗ ಅನುದಾನ ನೀಡಿದ್ದು ಪೂರ್ಣಗೊಳ್ಳುವ ಸಾಧ್ಯತೆ ಕಡಿಮೆ ಇದೆ. ಅನುದಾನ ಇದ್ದರೆ ಮಾತ್ರ ಕಾಮಗಾರಿ ಪೂರ್ಣಗೊಳ್ಳಲು ಸಾಧ್ಯ. ಗುತ್ತಿಗೆದಾರರು ಕಾಮಗಾರಿ ಮುಗಿಸಿ ಅನುದಾನಕ್ಕಾಗಿ ಕಾಯಬೇಕಾದ ಪರಿಸ್ಥಿತಿ ಇದೆ. ಜೊತೆಗೆ ಪರ್ಸೆಂಟೇಜ್ ಇರುವುದರಿಂದ ಕಷ್ಟಕರ. ಶೀಘ್ರವೇ ಸಮುದಾಯ ಭವನ ಪೂರ್ಣಗೊಳಿಸಲು ಸರ್ಕಾರ ಮುಂದಾಗಬೇಕಿದೆ ಎಂದರು. विश्वसनाम संवत्सरस्य दक्षिणायन ऋतुः आश्विजमासे कृष्णपक्षे राम प्रियत्यर्थं कोदण्डराम प्रियत्यर्थं यथाशक्ति बुद्धली पूजाञ्च करिष्ये. ध्यायामि नरं दर्पयामि आवाहयामि आसनं दर्पयामि पादारविन्दोः पाद्यं सुपाद्यं लक्ष्मी रमण गोविंद नमो पार्वती पते शरण आंजनेय वदन गोविंद ಅವಡೇನು ದೈದಟ್ಟು ಬಲ್ ರುದ್ರಪ್ಪನ ಬೈ ಕಡಬರಿ ವೆಂಕಟೇಶಣ್ಣ ಯಜಮಾನ್ರಿ ಕಡಬರಿ ಅಧ್ಯಕ್ಷರ ಕೈ ಹಿಡಿ ಹಂಗೆ ಬಾವಿರಿ ಸಿಕ್ಕಡ ಅಲ್ಲಿ ಯಜಮಾನ್ರ ಅಲ್ಲಿ ಒಬ್ರು ಹೋಗ್ರಿ ಹೋಗ್ರಿ ಗುರುಗಳೇ ಹೋಗ್ರಿ ಜಾಸ್ತಿ ಯಜಮಾನ್ರ ಮುಂದಿರಬೇಕು ನೀವೆಲ್ಲ ಶಿವಶಕ್ತಿ ಮಹಿಳಾ ಮಂಡಳಿ ಬರ್ರಿ ಒಂದು ನಿಮಿಷ आचार्य सब सरी सरी आचार्य आचार्य सब सरी ओके बोलो बोलो भारत माता की जय. ಕೋದಂಡರಾಮಗುಡಿ ದೇವಸ್ಥಾನದ ಸಮುದಾಯ ಭವನ ಕಳೆದ ಸಾರಿ ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ನಮ್ಮ ರಾಯಚೂರಿಗೆ 22 ಕೋಟಿ ರೂಪಾಯಿ ನಗರೋತ್ಥಾನ ಅನುದಾನದಡಿಯಲ್ಲಿ ಇದು
ಕಾಮಗಾರಿ ಅಪ್ರೂವಲ್ ಆಗಿತ್ತು. ಆದರೆ ತಮಗೆಲ್ಲ ಗೊತ್ತಿದ್ದಂತೆ ಸರ್ಕಾರ ಬದಲಾವಣೆ ಆದಮೇಲೆ ಎಲ್ಲ ಕಾಮಗಾರಿಗಳು ಹಿಂಪಡೆದು ಅದನ್ನು ವಾಪಸ್ ತರೋದಕ್ಕೆ ಹೋರಾಟ ಮಾಡಿ ಇಷ್ಟು ದಿನ ಬೇಕಾಯ್ತು ನಮಗೆ. ಮತ್ತು ಈ ಕಾಮಗಾರಿನೂ ಎಲ್ಲಿವರೆಗೆ ನಡೀತದೋ ಗೊತ್ತಿಲ್ಲ. ಯಾಕಂದರೆ ಈ ಬಿಲ್ಲಿನ ಸಂಕಷ್ಟ ಬೇರೆ ಇದೆ, ಆರ್ಥಿಕ ಪರಿಸ್ಥಿತಿ ಭಾಳ ಇದೆ. ಇವತ್ತು ಕಾಂಟ್ರಾಕ್ಟರ್ ಪರಿಸ್ಥಿತಿಗಳು ಹೇಳ್ಬಾರ್ದು, ಅವರು ಕಣ್ಣಲ್ಲಿ ನೀರಲ್ಲ ರಕ್ತ ಬರ್ತಾ ಇದೆ. ಅದಾಗ್ಯೂ ನಿನ್ನೆ ಅಸೋಸಿಯೇಷನ್ದವರು ಡಿ ಕೆ ಶಿವಕುಮಾರ್ ಅವ್ರನ್ನ, ಮುಖ್ಯಮಂತ್ರಿ ಅವ್ರನ್ನ, ಉಪಮುಖ್ಯಮಂತ್ರಿನ ಭೇಟಿ ಆದಾಗ ಅಷ್ಟೇ ಬೇಕಿದ್ರೆ ದೂರು ಕೊಡ್ರಿ ಅನ್ನುವಂಥ ಮಾತುಗಳನ್ನು ಅವರು ಆಡ್ತಾ ಇದ್ದಾರೆ. ಇದೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಆವತ್ತು ವಿರೋಧ ಪಕ್ಷದಲ್ಲಿದ್ದಾಗ ಯಾವ ರೀತಿ ಪರ್ಸೆಂಟೇಜ್ ಅಂತ ಹೇಳ್ತೀವಿ, ಇವತ್ತು ಡಬಲ್ ಆಗಿದೆ, 40 ಹೋಗಿ 80 ಆಗಿದೆ. ಆದ್ರೂ ಇವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಮತ್ತು ಈ ಮಾಡುವಂಥ ಕಾಮಗಾರಿಗೆ ಯಾವ ರೀತಿ ಇವರು ಅನುದಾನ ಒದಗಿಸ್ಕೊಡ್ತಾರೆ ಅದೂ ಭಾಳ ಕಷ್ಟನೇ ಇದೆ. ಮತ್ತು ಇದು ಕೇಂದ್ರ ಸರ್ಕಾರದ ಅನುದಾನ, ನಗರೋತ್ಥಾನ ಅನುದಾನ 60% ಕೇಂದ್ರ ಸರ್ಕಾರದ್ದು ಇದರಲ್ಲಿ ಬರೋದು. ಹಾಗಾಗಿ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಭಾಳಷ್ಟು ಪ್ರಯತ್ನಗಳು ನಡೆದವು, ಆದರೂ ಆಗಲಿಲ್ಲ. ಇವತ್ತೇನೋ ತಂದಿದ್ದೇವೆ ಅನುದಾನ. ನಾನು ಜನರಿಗೆ ಗೊತ್ತು, ನಮ್ಮ ಪರಿಸ್ಥಿತಿನೂ ಜನರಿಗೆ ಗೊತ್ತು. ನಾನು ಬಂದವ್ರಿಗೆ ಹೇಳ್ತಾ ಇರ್ತೀನಿ, ನೋಡಪ್ಪ ಈ ಸರ್ಕಾರದಲ್ಲಿ ಸ್ವಲ್ಪ ಅಭಿವೃದ್ಧಿ ಕಷ್ಟನೇ, ಮಾಡಬೇಕಂತ ಆರ್ಡರ್ನಲ್ಲೇ ಆದ್ರೂ ಕೆಲಸ ಮಾಡಲಿಕ್ಕೆ ಕಾಂಟ್ರಾಕ್ಟರ್ಗಳು ಸಿದ್ಧರಿಲ್ಲ. ಈಗ ಮೊದಲು ಮಾಡಿದಂಥ ಕಾಂಟ್ರಾಕ್ಟರ್ಗಳೇ ನಾವು ಸಾಕ್ರಿ ನಮಗೆ ಕ್ಲೋಸ್ ಮಾಡಿಬಿಡ್ರಿ ಅಂಥೇಳಿ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಕೈಲಾಗ್ತದೋ ಅಷ್ಟು ಜನರಿಗೆ ಸೌಲಭ್ಯ ಒದಗಿಸುವಂಥ ಕೆಲಸ ಮಾಡೇ ಮಾಡ್ತೀವಿ. ಮತ್ತು ಕೋದಂಡರಾಮ ಗುಡಿಯಲ್ಲಿ ಕಳೆದ ಸಾರಿ ನಾವು ಇಲ್ಲಿ ಗಾರ್ಡನ್ ಅಭಿವೃದ್ಧಿ ಮಾಡಿದ್ದೀವಿ, ಈ ಕಾಂಪೌಂಡು ಕಟ್ಟಿದ್ದೀವಿ. ಈ ರೀತಿ ಅಭಿವೃದ್ಧಿ ಕೆಲಸ ಮಾಡ್ತಾ ಇರ್ತೀವಿ. ಯಾಕೆಂದರೆ ಇದು ಒಂದು ಮುಖ್ಯವಾದಂಥ ದೇವಸ್ಥಾನ. ಇಲ್ಲಿ ಶ್ರೀರಾಮ ದೇವರ, ಆಂಜನೇಯ ದೇವರು ಮತ್ತು ಶಿವ ಈಶ್ವರ ದೇವರ ಒಂದು ಪ್ರತಿಷ್ಠಾನ ಆಗಿ ಭಾಳ ಅದ್ಧೂರಿಯಾಗಿ ಇಲ್ಲಿ ವಾಸಿಸುವಂಥ ಜನರು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಒಂದು ಎಲ್ಲ ಸಮುದಾಯದವರು ಕಲಿತು ಮಾಡುವಂಥ ಒಂದು ಸ್ಥಾನ ಇದು. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂಥೇಳಿ ಭಾಳಷ್ಟು ಜನರ ಬೇಡಿಕೆ ಇತ್ತು. ಹಾಗಾಗಿ ಇವತ್ತು ಅದನ್ನು ಪುನರಾರಂಭ ಮಾಡುವಂಥ ಕೆಲಸ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀರಾಮನಗರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರು, ಹಿರಿಯ ಸದಸ್ಯರು, ಪದಾಧಿಕಾರಿಗಳು, ಶ್ರೀರಾಮನಗರ ಕಾಲೋನಿಯ ಭಜನಾ ಮಂಡಳಿ ಮಹಿಳೆಯರು ಭಾಗವಹಿಸಿದ್ದರು. ಶ್ರೀರಾಮನಗರ, ಮಾರುತಿನಗರ, ಪ್ರಶಾಂತ್ ಕಾಲೋನಿ, ಸಾಯಿ ಕಾಲೋನಿ, ನಿಜಲಿಂಗಪ್ಪ ಕಾಲೋನಿ, PHE ಕಾಲೋನಿ ಎಲ್ಲಾ ಕಾಲೋನಿಯ ನಿವಾಸಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕ್ರಿಕೆಟಿಗರ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಕ್ಲಬ್ನ ಕಾರ್ಯ ಶ್ಲಾಘನೀಯ, ಪವನ್ ಸುಕಾಣಿ. RSS ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಸರ್ಕಾರಿ ನೌಕರನ ಅಮಾನತು ಬೆನ್ನಲ್ಲೇ ಮತ್ತೋರ್ವ ನೌಕರರ ಫೋಟೋ ವೈರಲ್. ಗಬ್ಬೂರು ಹಳೆ ಬಸ್ ನಿಲ್ದಾಣದಿಂದ ಗೂಗಲ್ ವರೆಗೆ ರಸ್ತೆ ನಿರ್ಮಾಣ ಮಾಡಲು ಒತ್ತಾಯ. ಮತ್ತು ಕೋದಂಡರಾಮ ದೇವಸ್ಥಾನದ ಸಮುದಾಯ ಭವನದ ಕಾಮಗಾರಿಗೆ ಶಾಸಕರಿಂದ ಭೂಮಿ ಪೂಜೆ. ಇದಿಷ್ಟು